ಕಾಂಗ್ರೆಸ್ಗಿದೆ 7ರ ನಂಟು. ಆ 7 ಜನರು ಪಕ್ಕಾ MP ಕ್ಯಾಂಡಿಡೇಟ್ಸ್. ಡಬಲ್ ಡಿಜಿಟ್ ದಾಟಲು ಕೈಗೆ ಇಷ್ಟೇ ಸಾಕು. ಬಿಜೆಪಿ ವಿಕೆಟ್ಸ್ ಕಾಂಗ್ರೆಸ್ ಬುಟ್ಟಿಯಲ್ಲಿ. DK ಕೆಡ್ಡಾಗೆ ಬಿದ್ರ 7 ದೋಸ್ತುಗಳು. ಒಂದಕ್ಕೆ 10, 10ಕ್ಕೆ 20 ಅಂತಿದೆ ಕೈಪಡೆ. ಶತಾಯಗತಾಯ 20+ ಸೀಟ್ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಸಿಎಂ ಸಿದ್ದು ಮತ್ತು DCM DK ಶಿವಕುಮಾರ್ ಪಕ್ಕ ಗೆಲ್ಲುವ ಕುದುರೆಗಳಿಗೆ ಗಾಳ ಹಾಕುತ್ತಿದ್ದಾರೆ. ಸಿದ್ದು DK ಪ್ಲಾನ್ ವರ್ಕೌಟ್ ಆದ್ರೆ ಆ 7 ನಾಯಕರು ಕೈ ಅಭ್ಯರ್ಥಿಗಳಾಗುವಲ್ಲಿ ಅಚ್ಚರಿ ಇಲ್ಲ. ಹಾಗಾದ್ರೆ ಏನಿದು ಸಿದ್ದು DK ಪ್ಲಾನ್ ಅಂದ್ರ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಹೋಗಿದ್ದಾರೆ. ಇದರಿಂದ ಬಿಜೆಪಿಗರ ಖುಷಿ ಹೆಚ್ಚಾಗಿದೆ. ಲಿಂಗಾಯತ ಮತ ಬ್ಯಾಂಕ್ ಭದ್ರ ಅನ್ಕೊಂಡು ಬೀಗುತ್ತಿದ್ದಾರೆ. 136 ಸಂಖ್ಯಾಬಲ ಇರೋ ಮತ್ತು ಬಲಿಷ್ಠವಾಗಿರೋ ರಾಜ್ಯ ಸರ್ಕಾರವನ್ನೇ ಒಂದು ಕೈ ಆಪರೇಷನ್ ಕಮಲ ಮಾಡೋ ಮೂಲಕ ಬೀಳಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ಬಿಜೆಪಿಯವರು ಆಡ್ತಿದ್ದಾರೆ. ಪಕ್ಷ ಸಂಕಷ್ಟದಲ್ಲಿ ಇದ್ದಾಗಲೆಲ್ಲ ಟ್ರಬಲ್ ಶೂಟರ್ ಕಾಂಗ್ರೆಸ್ ಪಕ್ಷವನ್ನ ಸೇಫ್ ಮಾಡ್ತಾ ಬಂದಿದ್ದಾರೆ. ಈಗ ಪಕ್ಷ ಅಧಿಕಾರದಲ್ಲಿದ್ದು ಸರ್ಕಾರ ಬೀಳಲು ಬಿಡ್ತಾರ ಅಂತ ಒಮ್ಮೆಯಾದ್ರೂ ಬಿಜೆಪಿ ಯೋಚನೆ ಮಾಡಿರಲಿಲ್ಲ. ನೀವು ಒಬ್ಬರನ್ನ ಆಪರೇಟ್ ಮಾಡಿದ್ರೆ ನಾವು ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 7 ಘಟಾನುಘಟಿ ನಾಯಕರುಗಳನ್ನ ಬಲೆ ಬೀಸಿ ಕೈಪಡೆಗೆ ಕರೆತರಲಿದ್ದೇವೆ ಎನ್ನುತ್ತಿದ್ದಾರೆ. ಹೌದು, ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಅತೃಪ್ತರನ್ನ ಸೆಳೆಯಲು ಕಾಂಗ್ರೆಸ್ ರಾಜಕೀಯ ಕಾರ್ಯತಂತ್ರ ರೂಪಿಸತೊಡಗಿದೆ. ಟಿಕೆಟ್ ಕೈ ತಪ್ಪೋ ಭೀತಿಯಲ್ಲಿರುವ 7 ಬಿಜೆಪಿ ಪ್ರಮುಖ ಮುಖಂಡರನ್ನ ಸಂಪರ್ಕಿಸಿ ಕಾಂಗ್ರೆಸ್ಗೆ ಕರೆತರುವ ಪ್ರಯತ್ನ ಸದ್ದಿಲ್ಲದೆ ನಡೆದಿದೆ. ಈ 7 ಪ್ರಬಲ ನಾಯಕರಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾವ ಬೀರುವಂತಹ ಗೆಲುವಿಗೆ ನಿರ್ಣಾಯಕವಾಗಬಲ್ಲ ಮತಗಳನ್ನ ಸೆಳೆಯಬಲ್ಲ ಸಾಮರ್ಥ್ಯ ಇರುವ ಮುಖಂಡರನ್ನು ಸಹ ಪಕ್ಷಕ್ಕೆ ಕರೆತರುವ ಪ್ಲಾನ್ ಹಾಕಿಕೊಂಡಿದೆ ಸಿದ್ದು DK ಟೀಮ್. NDA ಮೈತ್ರಿಕೂಟದಲ್ಲಿ ಭಾಗಿಯಾಗಿರುವ JDS ಬಿಜೆಪಿಗೆ ಬಿಟ್ಟುಕೊಡುವ ಕ್ಷೇತ್ರಗಳು ಮತ್ತು ಬಿಜೆಪಿ JDSಗೆ ಬಿಟ್ಟುಕೊಡುವ ಕ್ಷೇತ್ರಗಳಿಂದ ಟಿಕೆಟ್ ವಂಚಿತ 2 ಪಕ್ಷಗಳ ಮುಖಂಡರ ಅಸಮಾಧಾನ ಕಾಂಗ್ರೆಸ್ಗೆ ಹೊರವಾಗಲಿದೆ. ಇದರ ಲಾಭ ಪಡೆಯಲು ಕಾಂಗ್ರೆಸ್ ಮುಂದಾಗಿದೆ. ಇಂತಹ ಅತೃಪ್ತರನ್ನ ಸೆಳೆಯಲು ಸಿಎಂ ಸಿದ್ದು ಮತ್ತು DCM DK ಶಿವಕುಮಾರ್ ಅವರು ತಮ್ಮ ಆಪ್ತರ ಮೂಲಕ ಸಂಪರ್ಕಿಸಿ ಕಾಂಗ್ರೆಸ್ ಸೇರಲು ಆಫರ್ ನೀಡುತ್ತಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ. ಮಂಡ್ಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ JDS ತನ್ನ ಕೋಟೆ ಭದ್ರ ಮಾಡಿಕೊಳ್ಳಲು ಹೈಕಮಾಂಡ್ ಮಟ್ಟದಲ್ಲಿ ಡೀಲ್ ಮಾಡಿಕೊಂಡಿದೆ ಅನ್ನೋ ಮಾತು ಹರಿದಾಡುತ್ತಿದೆ. ಆದ್ರೆ ಸುಮಲತಾ ಕ್ಷೇತ್ರ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಹಾಗಾಗಿ ಸುಮಲತಾ ಸಿಡಿದೇಳುವ ಎಲ್ಲಾ ಸಾಧ್ಯತೆ ಇದ್ದು ಈ ಅವಕಾಶ ಕಾಂಗ್ರೆಸ್ಗೆ ಹೊರವಾಗಲಿದೆ. ಈಗಾಗಲೇ ಸುಮಲತಾ ಸಂಪರ್ಕದಲ್ಲಿ ಕೈ ನಾಯಕರು ಇದ್ದಾರೆ ಎನ್ನಲಾಗುತ್ತಿದೆ. JDS ತುರಿದು ಬಿಜೆಪಿ ಸೇರಿದ್ದ AT ರಾಮಸ್ವಾಮಿ ಕೂಡ ಬಿಜೆಪಿ JDS ಮೈತ್ರಿ ವಿರೋಧಿಸಿದ್ರು. ಇವರು ಬಿಜೆಪಿಯಲ್ಲಿ ಅತೃಪ್ತಿ ಹೊಂದಿದ್ದು ಈಗಾಗಲೇ ಕೈ ನಾಯಕರು ಇವರ ಸಂಪರ್ಕಕ್ಕೆ ಯತ್ನಿಸುತ್ತಿದ್ದಾರೆ ಎನ್ನಲಾಗಿದೆ. ತುಮಕೂರು ಸಂಸದ GS ಬಸವರಾಜ್ ಅವರು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಿರಲು ನಿರ್ಧರಿಸಿದ್ದಾರೆ. ಹಾಗಾಗಿ ಮುದ್ದಹನುಮೇಗೌಡರು ಬಿಜೆಪಿ ಪಕ್ಷದ ಲೋಕಸಭೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ತುಮಕೂರು ಮೇಲೆ ಕಣ್ಣಿಟ್ಟಿರುವ ಮಾಜಿ ಸಚಿವ V ಸೋಮಣ್ಣ ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. NDA ಒಂದು ವೇಳೆ ಇವರಿಬ್ಬರನ್ನು ಬಿಟ್ಟು JDSಗೆ ತುಮಕೂರು ಕ್ಷೇತ್ರವನ್ನ ಬಿಟ್ಟುಕೊಟ್ಟರೆ ಈ ಇಬ್ಬರು ನಾಯಕರು ಬೇಸರಗೊಳ್ಳುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಮಾಜಿ ಸಂಸದ ಮುದ್ದಹನುಮೇಗೌಡ ಮತ್ತು ಮಾಜಿ ಸಚಿವ V ಸೋಮಣ್ಣ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಲು ಸರ್ವ ಪ್ರಯತ್ನ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಇನ್ನ 4ನೇದಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಬದಲಿಗೆ ಕೇಂದ್ರ ಸಚಿವ ಜೈಶಂಕರ್ ಸ್ಪರ್ಧೆ ಮಾಡಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಟಿಕೆಟ್ ವಂಚಿತರಾಗಿದ್ದು ಪಕ್ಷಕ್ಕಾಗಿ ದುಡಿದ ಅನಂತ ಸೇವೆ ಪರಿಗಣಿಸದೇ ಇರುವುದು ಅವರಿಗೆ ನೋವು ತಂದಿದೆ ಎನ್ನಲಾಗಿದೆ. ಹಾಗಾಗಿ ಇತ್ತೀಚೆಗಷ್ಟೇ DCM DK ಶಿವಕುಮಾರ್ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಬಹಿರಂಗವಾಗಿಯೇ ಪಕ್ಷಕ್ಕೆ ಆಹ್ವಾನಿಸಿದ್ರು. ಈಗ ಅವರನ್ನ ಕರೆತಂದು ಕೈ ಟಿಕೆಟ್ ನೀಡುವ ಎಲ್ಲ ಕಸರತ್ತು ನಡೆಸಲಾಗುತ್ತಿದೆ ಎನ್ನಲಾಗಿದೆ. ಮಾಜಿ ಮುಖ್ಯಮಂತ್ರಿ DV ಸದಾನಂದಗೌಡ ಕೂಡ ತಾವು ಘೋಷಿಸಿದ ನಿವೃತ್ತಿ ಬಗ್ಗೆ ಮರುಚಿಂತನೆ ಮಾಡುವುದಾಗಿ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಬಲವಂತವಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದಾರೆ ಅನ್ನೋ ಮಾತು ಕೇಳಿಬಂದ ಹಿನ್ನೆಲೆಯಲ್ಲಿ DV ಸದಾನಂದಗೌಡರ ಅಸಮಾಧಾನವನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲು ಕೈಪಡೆ ಮುಂದಾಗಿದೆ ಎನ್ನಲಾಗಿದೆ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸದ್ಯ ಖಾಲಿ ಕೈಯಲ್ಲಿ ಕುಳಿತಿರುವ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರನ್ನು ಸಹ ಸೆಳೆಯುವ ಪ್ರಯತ್ನದಲ್ಲಿದೆ ಕಾಂಗ್ರೆಸ್ ಎನ್ನಲಾಗಿದೆ. ಇನ್ನ 7ನೇಯ ಪ್ರಬಲ ಲೀಡರ್ ಕುಮಾರ್ ಬಂಗಾರಪ್ಪ. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ನೆಚ್ಚಿನ ಶಿಷ್ಯ ಅಂತಲೇ ಕರೆಸಿಕೊಳ್ಳುವ DK ಶಿವಕುಮಾರ್ ಬಂಗಾರಪ್ಪ ಫ್ಯಾಮಿಲಿ ಮೇಲೆತ್ತಲು ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಹಾಗಾಗಿಯೇ ಮಧು ಬಂಗಾರಪ್ಪ ಅವರನ್ನ ಸಚಿವರನ್ನಾಗಿಯೂ ಕೂಡ ಮಾಡಿದ್ದಾರೆ. BSY ಮತ್ತು KS ಈಶ್ವರಪ್ಪ ನಡುವೆ ಸಿಕ್ಕಿ ಹಾಕೊಂಡು ಜರ್ಜರಿತರಾಗಿರುವ ಕುಮಾರ್ ಬಂಗಾರಪ್ಪಗೆ ನೆಲೆ ಕೊಡಲು DK ಈ ಸಲ ಕಾಂಗ್ರೆಸ್ಗೆ ಕರೆತಂದು ಟಿಕೆಟ್ ಕೊಡೋ ಎಲ್ಲಾ ಸಾಧ್ಯತೆ ಇದೆ ಎನ್ನಲಾಗಿದೆ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿರುವಂತೆ BSY ಮತ್ತು DK ಇಬ್ಬರು ಬಿಸಿನೆಸ್ ಪಾರ್ಟ್ನರ್ಸ್ ಮತ್ತು ಇವರಿಬ್ಬರ ಒಳ ಒಪ್ಪಂದ
ತಂದ ಕುಮಾರ್ ಬಂಗಾರಪ್ಪಗೆ ಶಿವಮೊಗ್ಗ ಟಿಕೆಟ್ ತಪ್ಪಬಹುದು. ಆದ್ರೆ ಪಕ್ಷಕ್ಕೆ ಕರೆತಂದು ಬೇರೆಡೆ ಟಿಕೆಟ್ ಕೊಡುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಲೋಕಸಭಾ ಚುನಾವಣೆಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ 7 ಪ್ರಭಾವಿ ನಾಯಕರನ್ನ ಸೆಳೆಯಲು ಕಾಂಗ್ರೆಸ್ ನಾಯಕರು ತಂತ್ರ ಎಣೆದಿದ್ದಾರೆ ಎನ್ನಲಾಗಿದೆ. ಆಪರೇಷನ್ ಹಸ್ತ ಜೊತೆಗೆ ಅಳೆದು ತೂಗಿ ರಾಜ್ಯ ಕಾಂಗ್ರೆಸ್ 28 ಲೋಕಸಭಾ ಕ್ಷೇತ್ರಗಳಿಗೆ ಸಮರ್ಥ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಹಾಗಾದ್ರೆ ಕಾಂಗ್ರೆಸ್ನ ಈ ಬಿಗ್ ಬಲೆಗೆ ಬೀಳ್ತಾರ ಆ 7 ಪ್ರಮುಖ ನಾಯಕರು? ಇದರಿಂದ ಬೆಚ್ಚಿ ಬೀಳುತ್ತಾ ಬಿಜೆಪಿ? ಈ ಕಾರ್ಯತಂತ್ರದ ಮೂಲಕ ರಾಜ್ಯ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಎಂಪಿ ಸೀಟ್ಗಳನ್ನ ಗೆಲ್ಲುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.